ಇತ್ತ ಚಿಕ್ಕಮಗಳೂರು ಬಿಜೆಪಿ ಕಚೇರಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಘೋಷಣೆ ಕೂಡ ಕೂಗಲಾಗಿದೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ನೀಡಬಾರದು ಅಂತ ಹಾದಿ ಬೀದಿಯಲ್ಲಿ ಬಿಎಸ್ವೈ ಹೇಳ್ತಾ ಇದ್ದಾರೆ. ಶೋಭಾ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಒಂದೆಡೆ ಬಿಎಸ್ವೈ ಅವರು ಹೇಳ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ಕಾರ್ಯಕರ್ತರು ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಬೇಡವೇ ಬೇಡ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು, ಯಾರು ನಮ್ಮ ಸ್ಥಳೀಯರಿದ್ದಾರೆ ಅಂಥವರಿಗೆ ಟಿಕೆಟ್ ಕೊಡಬೇಕು, ಯಾರಿಗಾದರೂ ಕೊಟ್ಕೊಡ್ರಪ್ಪ ನೀವು, ಆದರೆ ಚಿಕ್ಕಮಗಳೂರಿನ ಜಿಲ್ಲೆಯವರು ಯಾರಿದ್ದಾರೆ ಅವರಿಗೆ ಟಿಕೆಟನ್ನು ಕೊಡಬೇಕು. ಚುನಾವಣಾ ನಿರ್ವಹಣಾ ಸಮಿತಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಆರ್ಗ ಜ್ಞಾನೇಂದ್ರ ಭಾನುಪ್ರಕಾಶ್ ಮುಂದೆ ಈ ರೀತಿಯಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಚುನಾವಣಾ ಉಸ್ತುವಾರಿ ಸಂಚಾಲಕ ಭಾನುಪ್ರಕಾಶ್ ಅವರು ಎದುರಿಗಿದ್ರು ಕೂಡ ಅವರ ಎದುರೇ ಭಾರಿ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಕಾರ್ಯಕರ್ತರು ಹೈಡ್ರಾಮಾ ಕ್ರಿಯೇಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಅದೇ ಇವತ್ತಿನ ಶೋಭಾ ಕರಂದ್ಲಾಜೆ ನಿಂತ್ಕೊಂಡು ನಮ್ದು ಟಿಕೆಟ್ ಕೊಡ್ಬೇಕಲ್ಲ, ಆದ್ರೂ ಬಿದ್ದು ಚರ್ಚೆ ಆಗಲ್ಲ, ನಮ್ದು ಪಾರ್ಲಿಮೆಂಟ್ ಬೋರ್ಡ್ ಚರ್ಚೆ ಆಗ್ತಾ ಇದ್ರು. ಅದೇ ಯಡಿಯೂರಪ್ಪ ಬಂದು ಆದ್ರೂ ಬಿದ್ದು ಶೋಭಾ ಕ್ಯಾಂಡಿಡೇಟ್ ಹೋಗ್ತಾರೆ. ಅವ್ರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ? ಇವತ್ತು ನಾವು ಯಾವುದೇ ಕಾರಣಕ್ಕೂ ಶೋಭಾ ಕಳ್ಕೊಂಡು ಹಳ್ಳಿಗೆ ಹೋಗಕ್ಕಾಗಲ್ಲ. ನಮ್ಮ ಜಿಲ್ಲೆಯವರಿಗೆ ಟಿಕೆಟ್ ಕೊಡ್ಬೇಕು. ಉಡುಪಿಯಲ್ಲಿ 4 ಜನ MLA ನಮಗೆ ಯಾರಿಲ್ಲ ಇಲ್ಲಿ. ಹಾಗಾಗಿ ಕಿತ್ಕೊಂಡದೇ ಇಲ್ಲ. ಕಳೆದ 5 ವರ್ಷ ಇತ್ತು ಅದೇ ರೀತಿ ಅವ್ರು ಬೇಡ. ಸಾಮಾನ್ಯ ಯಾರು ಅವ್ರ ಹೋಗಕ್ಕೂ ಇನ್ನು ಶೋಭಾ ಗೋ ಬ್ಯಾಕ್ ಅಭಿಯಾನದ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ, ಮಾತನಾಡೋದಿಲ್ಲ. ಕೆಲವು ಕಾರ್ಯಕರ್ತರು ಈ ರೀತಿಯಾಗಿ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಇದರ ಬಗ್ಗೆಯೂ ಬಿಜೆಪಿ ಹೈಕಮಾಂಡ್ ಚರ್ಚೆ ಮಾಡಿದೆ. ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಎಂಬುದು ನಮ್ಮ ಗುರಿ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಚೇರಿಯಲ್ಲಿ ಆರ್ಗ ಜ್ಞಾನೇಂದ್ರ ಈ ಒಂದು ಗೋ ಬ್ಯಾಕ್ ಶೋಭಾ ಅನ್ನುವಂತಹ ಘೋಷಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಮುಂದೆ ಈ ರೀತಿಯಾಗಿ ಘೋಷಣೆ ನಡೆದಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತೀರಿ ಎಂದಾಗ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಿಲ್ಲ, ನಮ್ಮ ಹೈಕಮಾಂಡ್ ಮಟ್ಟದಲ್ಲಿ ಇದು ಚರ್ಚೆಯಾಗಿದೆ ಅಂತ ಮಾಜಿ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೂ ಕೂಡ ಗೊತ್ತಾಗ್ದೇನೆ ತೊಗೊಂಡೋಗ್ತಾರೆ. 1 to 1 ಮಾತಾಡಿ ತೊಗೊಂಡೋಗಿದ್ದಾರೆ. ಎಲ್ಲ ರೀತಿಯಿಂದ ಇನ್ಫಾರ್ಮೇಷನ್ ಕೂಡ ಇವತ್ತು ಈಗಾಗಲೇ ಸೆಂಟ್ರಲ್ಲಿಗೆ ಹೋಗಿದೆ. ನಮ್ಮ ಲೆವೆಲಲ್ಲಿ ಏನಿಲ್ಲ. ಹೈಕಮಾಂಡ್ ಹತ್ರ ಹೇಳೋದು ಯಾವ ಬೇರೆ ಪಕ್ಷದವರು ಪಿತೂರಿ ನಡೀತಾ ನಾನು ಒಂದು ಸ್ಟೇಟ್ಮೆಂಟ್ ನೋಡಿದೆ. ಹೈಕಮಾಂಡ್ ಅದನ್ನು ಗಮನಿಸ್ತಾ ಇದೆ. ಅಪೇಕ್ಷಿತ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ. ಅವರು ಅಪೇಕ್ಷೆ ಪಟ್ಟಿದ್ದಾರೆ ಏನಂತ ಗೊತ್ತಿಲ್ಲ. ಅವರು ಆಲ್ ಇಂಡಿಯಾಲಿರೋರು ಸಿಟಿ ರವಿ ಅವರು ಡಿಸ್ಕಷನ್ ಆಗ್ತಾ ಇದೆ. ಈ ಲೆವೆಲಲ್ಲಂತೂ ಇಲ್ಲ.
ಹಾಗಾಗಿ ನಮ್ಮ ಸೆಂಟ್ರಲ್ ಟೀಮ್ ಏನಿದೆ ಅದು ಕೂತ್ಕೊಂಡು ಎಲ್ಲ ಸರ್ವೆ ರಿಪೋರ್ಟು ಮತ್ತು ಇಲ್ಲಿ ಕೂಡ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ದು ನಮ್ಮ ಭಾಳ ಪ್ರಮುಖರು 2 ಜಿಲ್ಲೆಯ ಪ್ರಮುಖರದ್ದು ಅಭಿಪ್ರಾಯ ಮೊನ್ನೆ ಶೃಂಗೇರಿಯಲ್ಲಿ ಅದು ಕಳಿಸ್ಕೊಡ್ಲಾಗಿದೆ. ಹಂತದಲ್ಲಿ ಏನೂ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರು ಕೆಲವು ಕಾರ್ಯಕರ್ತರು ಅಲ್ಲಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಚುನಾವಣೆ ಡಿಕ್ಲೇರ್ ಆದಮೇಲೆ ಎಲ್ಲರೂ ಸರಿ ಆಗ್ತಾರೆ. ಮತ್ತು ನಮ್ಮ ಗುರಿ ಇರುವಂಥದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು. ಅದು ಎಲ್ಲ ಮತದಾರರು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ. ಚುನಾವಣೆ ಒಳಗಡೆ ಇಂಥದ್ದೊಂದು ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಚರ್ಚೆಗಳು ಪ್ರಜಾಪ್ರಭುತ್ವದಲ್ಲಿ ನಾವು ಭಾಳ ದೊಡ್ಡ ಪಕ್ಷವಾಗಿ ಬೆಳೆದಿದ್ದೀವಿ ಈಗ.